ಒಂದು 4 ದಿನ ಎಲ್ಲರ ಹೊರಗೆ ಹೋಗಿ ಬಂದುಬಿಟ್ವಿ ಅಂದ್ರೆ ಬಾಯಿ ಅನ್ನೋದು ಕೆಟ್ಟ ಬಿಟ್ಟಿರ್ತೈತಿ ನೋಡ್ರಿ. ಯಾವಾಗ ಹೋಗಿ ಮನೆ ಊಟ ಮಾಡೇನ ಅನ್ನಂಗಾಗಿರ್ತೈತಿ. ಯಾಕಂತಂದ್ರೆ ಹಿಂಗೆ ಮಸ್ತನು ಅಡುಗೆ ಮಾಡಿರ್ತೀವಲ್ರಿ, ಮನ್ಯಾಗ ಮಿಸ್ ಮಾಡ್ಕೊತಿರ್ತೀವಿ. ಮೊನ್ನೆ ನಾನು ಹಸಿ ಕಡ್ಲೆಕಾಳಿಂದು ಚಟ್ನಿ ಮಾಡಿದ್ನಿಲ್ರಿ, ಇವತ್ತು ಪಲ್ಯ ಮಾಡೋಣಂತ್ರಿ ಅದ ಕಾಳಿಂದು. ಈಗ ನೋಡ್ರಿ ಕಾಳನ್ನ ಚಂದಾಗ ಹುರ್ಕೋಬೇಕ್ರಿ ಮೊದಲ. ಹಂಗೆ ಉಪ್ಪು ಹಾಕೊಂಡು ತಿಂದ್ರೂ ಭಾರಿ ರುಚಿಯಾಗಿರ್ತಾವೆ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ, ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಚಟಪಟ ಆದಮೇಲೆ ಒಂದು ಉಳ್ಳಾಗಡ್ಡೆ ಹಾಕೊಂಡತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದು ಮರ್ತು ಬಿಟ್ಟಿದ್ದೆ ನೋಡ್ರಿ ನಾನು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಮೊದಲ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡೆ ಹಾಕೋರಿ. ಇವೆರಡು ಚೆಂದಾಗ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ ಕಾಳು ಅವನ್ನ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳೋಣಂತ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಗುರಳ್ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೀವಿ ನೋಡ್ರಿ. ಸ್ವಲ್ಪ ಕುದಿಬೇಕಲ್ರಿ ಇದು. ನೀರು ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಬಿಟ್ರೆ ನಮ್ಮ ಕಡ್ಲೆಕಾಳಿನ ಪಲ್ಯ ಮಸ್ತ್ ಅನ್ನಂಗೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ಕಡ್ಲೆಕಾಳು ಪಲ್ಯ ಊಟ ಮಾಡೋಕೆ ರೆಡಿ ಆಯ್ತು ನೋಡ್ರಿ. ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಭಾರಿ ಮಸ್ತ್ ಆಗಿರ್ತೈತಿ. ನೀವು ಟ್ರೈ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.